ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಲೇಯಲ್ಲಿದ್ದೀವಿ ಇವಾಗ. ರಾತ್ರಿ ಬಂದು ಸೆಟ್ಲಾದ್ರಿ ಇಲ್ಲಿ. ಸೊ ಇರಿ ಸೊ ರಾತ್ರಿ ಬಂದು ಸೆಟ್ಲಾದ್ರಿ. ಲೇ ಮಾರ್ಕೆಟ್ಗೆಲ್ಲ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಬಿಟ್ರಿ. ಸೊ ರೂಮೇನು ತೋರ್ಸೋಕ್ಕಾಗಿಲ್ಲ. ರೂಮೆಲ್ಲ ನಾರ್ಮಲ್ ಕಾಮನ್ ಆಗಿದೆ. ನಾರ್ಮಲ್ಲೇ ಇದು ಎಲ್ಲ ಸೇಮೇ, ಈ ಕಡೆ ಎಲ್ಲ ಸೇಮ್ ಆಗೇ ಇರುತ್ತೆ. ಸೊ ನೀರದೇ ಒಂದೇ ಪ್ರಾಬ್ಲಮ್ಮು. ಕೆಲವೊಂದು ಕಡೆ ಬಿಸಿನೀರು ಬರುತ್ತೆ, ಕೆಲವೊಂದು ಕಡೆ ಬರೋಲ್ಲ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಸೇಮ್ ಟು ಸೇಮ್ ಇರುತ್ತೆ. ಅದಕ್ಕೆ ಏನು ರೂಮ್ನ ತೋರ್ಸೋಕೆ ಹೋಗಿಲ್ಲ ಜಾಸ್ತಿ. ಪ್ಲಸ್ ಇಲ್ಲಿ ನೀವು ಇದೇ ರೂಮ್ಗೆ ಬರಬೇಕು ಅಂತ ಆಗಲ್ಲ, ಯಾಕಂದರೆ ಇಲ್ಲೆಲ್ಲ ಬುಕ್ಕಿಂಗ್ಗಳು ತುಂಬ ದಿನಗಳು ಮುಂಚೆಯಿಂದನೇ ಬುಕ್ಕಿಂಗ್ಗಳು ಮಾಡ್ಕೊತಾರೆ. ಸೊ ಬುಕ್ಕಿಂಗ್ ಇಲ್ದಿರ ಬರೋಕ್ಕೆ ಹೋಗ್ಬೇಡಿ ಒಂದು. ಪ್ಲಸ್ ಇನ್ನೊಂದೇನಂತಂದರೆ ಇವತ್ತು ನಮ್ಮ ಜೊತೆ ಇನ್ನೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಸೊ ನಮ್ಮ ಜೊತೆ ಇವಾಗ ನೋಡಿ ಯಾರಿದ್ದಾರೆ ಅಂತ. ಯುವ ಅವರು ಬಂದಿದ್ದಾರೆ. ಸೊ ಯುವ ಅವರು ನೇಪಾಳಲ್ಲಿದ್ದರಂತೆ. ಸೊ ಅದಾದಮೇಲೆ ನನ್ನ ಸ್ಟೋರಿ ನೋಡಿದ್ದಾರೆ. ಸೊ ಅವರು ಲದಾಖ್ ನಾನು ಮಾಡಬೇಕು, ಬರ್ತೀನಿ ಜೊತೆಗೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಜಾಯ್ನ್ ಆಗಿದ್ದಾರೆ. ನಿನ್ನೆ ಒಂದೇ ದಿನದಲ್ಲಿ ಧರ್ಮಶಾಲೆಯಿಂದ ಲೇಗೆ ಬೆಳಗ್ಗೆ 7:30 ಬಿಟ್ರಾ, 7:30ಗೆ ಬಿಟ್ಟು 10 ವರ್ಷದಗೆಲ್ಲ ಬಂದಿದ್ದಾರೆ. ಅದು ವಿತ್ ಸ್ನೋಫಾಲು. ಹೌದು, 800 ಕಿಲೋಮೀಟ್ರು ಆ ಟೆರೇನಲ್ಲಿ ಲೆಕ್ಕ ಹಾಕ್ಕೊಳ್ಳಿ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನೈಟ್ ಡ್ರೈವ್ ಯಾವತ್ತೂ ಸ್ನೋಫಾಲ್ ಟೈಮಲ್ಲಿ ಮಾಡಿರಲಿಲ್ಲ, ಬಟ್ ಕ್ರೇಜಿ ಆಗಿತ್ತು. ಯಾರು ನೈಟ್ ಹೊತ್ತು ಮಾಡೋಕ್ಕೆ ಹೋಗಬೇಡಿ. ಮನಾಲಿ ಎಲ್ಲ ದಾಟ್ಕೊಂಡು ಆಮೇಲೆ ಪಾಂಗು ಗಿಂಗು ಸರ್ಚು ಎಲ್ಲ ದಾಟ್ಕೊಂಡು ಲೇಕ್ ಬಂದರು. 10 ಇಲ್ಲೇ ಸ್ಟೇ ಆಗಿದ್ರು. ಇವಾಗ ನಮ್ಮ ಜೊತೆನೇ ಜಾಯ್ನ್ ಆಗ್ತಾರೆ. ಸೊ ಯುವರ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಈಸ್ ಅ ನ್ಯಾಷನಲ್ ಚಾಂಪಿಯನ್ ಫಾರ್ ರ್ಯಾಲಿ ಆ್ಯಂಡ್ ಮೋಟೋಕ್ರಾಸು. ಸೊ ಅವ್ರ ಪೇಜು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇವಾಗ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಇಲ್ಲಿಂದ ಕಾರ್ದುಂಗ್ಲಾ, ಪ್ಯಾಂಗ್ಯಾಂಗು, ಇನ್ನು ಫುಲ್ ಸರ್ಕಿಟು, ಇನ್ನು ಮನೆಯವ್ರಿಗೂ ಜೊತೆಗೆ ಇರ್ತಾರೆ. ಇನ್ನು ಎಂಜಾಯ್ ಮಾಡೋಣ. ನೋಡಿ ಭಾಸ್ಕರ್ ಅವರು ಎದ್ದು ಬಂದರು. ಏನು ಬ್ರಾ ಕಾಫಿ ಬಿಸಿ ಇದೆಯಾ ಬ್ರೋ? ಇವ್ರು ಯುವ ಅಂತ, ಬ್ರೋ ಇವ್ರು ಭಾಸ್ಕರ್ ಅಂತ. ಸೊ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಗಾಡಿ ಎಲ್ಲ ವಾಮಪ್ ಆಗ್ತಾ ಇದೆ. ಪ್ಲಸ್ ಕ್ಲೈಮೇಟ್ ನೋಡಿ ಹೆಂಗಿದೆ ಇವತ್ತು. ಫುಲ್ಲು ಸ್ನೋಫಾಲ್ ಆಗ್ತಾಯಿದೆ. ಈಗ ಸದ್ಯಕ್ಕೆ ಸ್ವಲ್ಪ ಕಾರ್ದುಂಗ್ಲ ಬಿಡೋದು ಡೌಟ್ ಇವತ್ತು. ನೋಡೋಣ. ನೋಡಿ ಈ ಕಡೆ ಗೊತ್ತಾಗುತ್ತೆ ನೋಡಿ. ಅಲ್ಲಿ ನೋಡಿ ಈ ಕಡೆ ಗೊತ್ತಾಗುತ್ತೆ ನೋಡಿ. ಫುಲ್ಲು ಕವರ್ ಆಗಿ, ಅದೇ ಕಾರ್ದುಂಗ್ಲ ಅಲ್ಲಿಂದ ಹತ್ಕೊಂಡು ಹೋಗೋದು. ಅದೇ ಕಾರ್ದುಂಗ್ಲ ಮೌಂಟೇನ್ಸು ಫುಲ್ಲು ಕ್ಲೋಸ್ ಆಗಿದೆ. ಅಲ್ಲಿ ಎಂಟ್ರಿ ಪಾಯಿಂಟಲ್ಲೇ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಿಟ್ಟರೆ ಕಾರ್ದುಂಗ್ಲಾಗೆ ಹೋಗೋದು, ಇಲ್ಲ ಅಂತಂದರೆ ಅಲ್ಲಿಂದ ಸೀದಾ ಪ್ಯಾಂಗ್ಯಾಂಗ್ ಇನ್ನೊಂದು ರೂಟ್ ಇದೆ, ಅಲ್ಲಿ ಪ್ಯಾಂಗ್ಯಾಂಗ್ ಆ ಕಡೆ ಹೋಗ್ಬಿಡೋದು. ಸೊ ನಾನೇನು ಕಾರ್ದುಂಗ್ಲ ನೋಡಿ, ಇನ್ನು ಪ್ಯಾಂಗ್ಯಾಂಗ್ ಒಂದು ನೋಡಿಲ್ಲ ಅಷ್ಟೇ. ಸೊ ಟೆನ್ಷನ್ ಇಲ್ಲ. ಪ್ಯಾಂಗ್ಯಾಂಗ್ ಬೇಕಾದ್ರೆ ಹೋದರೆ ಸಾಕು. ಸರಿ, ಇವಾಗ ಎಲ್ಲ ಪ್ಯಾಕಪ್ ಆಗಿ ಹೊರಡೋಣ. ಈ ಗಾಡಿ ಇಲ್ಲಿ ಇಷ್ಟು ಟ್ಯಾಂಕ್ ಇಷ್ಟು ಕಾಣಿಸ್ತಾಯ್ತಾ? ಅಲ್ಲ, ಹಂಗೆ ಕೂತ್ಕೊಂಡ್ರೆ ಕಾಣಿಸ್ತಿದೆ ಅಷ್ಟೇ. ಓಡಿಸ್ಬೇಕಾದ್ರೆ ತಲೆ ಬಗ್ಸಿದ್ರೆ ಇನ್ನೂ ಅಲ್ಲೇ ಕಾಣಿಸುತ್ತೆ. ಹಾಂ, ಅಲ್ಲ ನನ್ನ ನೋಡ್ಬಿಡಿ, ಗಾಡಿ ರೋಡು ಹಂಗೇನ ಪಕ್ಕ ಓಡಿಸ್ಬೇಕು ಪಕ್ಕಲ್ವಾ? ಹಾಂ, ಓಕೆ ಓಕೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ. 5 ಲೀಟ್ರ್ ಪೆಟ್ರೋಲು ಕ್ಯಾನಲ್ಲಿದೆ, ಅಂದರೆ ಫ್ಯೂಲ್ ಬ್ಯಾಗಲ್ಲಿ. ಆ್ಯಕ್ಚುಲಿ ಇರೋ ಪ್ರಕಾರ ನಮಗೆ ಫ್ಯೂಲ್ ಕ್ಯಾನೇ ಅವಶ್ಯಕತೆ ಇಲ್ಲ, ಬರೀ ಲದಾಖಿಗೆ ಮಾತ್ರ ಅವಶ್ಯಕತೆ ಬರೋದು. ಸೊ ಲಾಸ್ಟ್ ಟೈಮ್ ನಾನು ಏನು ಮಾಡಿದೆ ಅಂತಂದರೆ ಇಲ್ಲೇ ಬಂದು ಒಂದು 10 ಲೀಟ್ರ್ ಕ್ಯಾನ್ ತೊಗೊಂಡು ನೀಟಾಗಿ ಕಟ್ಕೊಂಡು ಅದನ್ನು ನಾನು ಡಾಮಿನಾರ್ಗೆ ಟ್ರಾವೆಲ್ ಮಾಡಿದ್ದೆ. ಬಟ್ ಇದಕ್ಕೇನು ಫ್ಯೂಲ್ ಬ್ಯಾಗೇ ತೊಗೊಂಡೆ ಅಂತಂದರೆ ಇದಕ್ಕೆ ಕ್ಯಾನ್ ಹಾಕೋಕ್ಕೆ ಜಾಗ ಇಲ್ಲ. ಒಂದು ಜೆರಿಕೇನ್ಗಂತೂ ಫಸ್ಟೇ ಇಲ್ಲ. ಇಲ್ಲಿ 10 ಲೀಟ್ರ್ ಕ್ಯಾನ್ ತೊಗೊಂಡ್ರೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಮಲಗಿಸಿಟ್ರೆ ಸೋರುತ್ತೆ. ಡಾಮಿನರಲ್ಲಾದರೆ ನಾನು ನೀಟಾಗಿ ನಿಲ್ಲಿಸಿಟ್ಟಿದ್ನಲ್ಲ, ಸೊ ಹೆಂಗೂ ಮ್ಯಾನೇಜ್ ಆಗೋಯ್ತು. ಸೊ ಅದಕ್ಕೋಸ್ಕರ ನಾನು ಫ್ಯೂಲ್ ಬ್ಯಾಗ್ ತೊಗೊಂಡಿದ್ದು. ನೀವೇನಾದರೂ ನಿಮ್ಮ ಗಾಡಿ ಒಳ್ಳೆ ಮೈಲೇಜ್ ಒಂದು 35-40 ಈ ಥರ ಮೈಲೇಜ್ ಕೊಡೋಂಗಿದ್ರೆ ಜೆರಿಕ್ಯಾನ್ ಹಾಕ್ಸೋಕ್ಕೆ ಹೋಗ್ಬಿಡಿ, ವೇಸ್ಟ್ ಅದು. ನೀವು ಸುಮ್ಮನೆ ಇಲ್ಲಿ ಬಂದು ಒಂದು ನೀಟಾಗಿ ಒಂದು ಕ್ಯಾನ್ ತೊಗೊಂಡು ನೀವು ಇದು ಮಾಡ್ಕೊಬೋದು. ಜಾಗ ಇತ್ತು ಅಂತಂದರೆ ನೀವು ಜೆರಿಕ್ಯಾನ್ ಹಾಕ್ಸ್ಕೊಳ್ಳಿ, ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂಥರ ಏನು ಟ್ರಾವೆಲಿಂಗ್ ಇದ್ರ ಥರ ಗಾಡಿ ಫೀಲೇ ಬೇರೆ ಥರ ಇರುತ್ತೆ, ಜಾಗ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ಇಲ್ಲೇ ಬಂದು ನೀವು 10 ಲೀಟ್ರ್ ಕ್ಯಾನ್ ತೊಗೊಂಡ್ರು ನಡೆಯುತ್ತೆ. ಓಕೆ, ಸೊ ಇವಾಗ ಸೀದಾ ಕಾರ್ದುಂಗ್ಲಾ ನೋಡ್ತೀವಿ. ಅಲ್ಲಿ ಪಾಸು ಎಂಟ್ರೆನ್ಸ್ವರೆಗೂ ಹೋಗ್ತೀವಿ, ಅಲ್ಲೇ ಬಿಟ್ಟರೆ ಹೋಗೋದು, ಇಲ್ಲ ಅಂತಂದರೆ ರಿಟರ್ನ್ ಹೋಗೋದು. ಕಾರ್ದುಂಗ್ಲಾ ಹೆಂಗೂ ನೋಡಿದ್ದೀನಿ ಲಾಸ್ಟ್ ಟೈಮ್ ಬಂದಾಗ, ಬಟ್ ಫೋಟೋ ಇಡ್ಸಿರಲ್ಲ. ಯಾಕಂತ ನನಗೆ ಜನ ಇದ್ದರೆ ನನಗೆ ಆಗೋಲ್ಲ. ಅಷ್ಟು ಜನ ಇದ್ರೆ ಅವಾಗ, ಅದಕ್ಕೋಸ್ಕರ ನಾನು ಅಲ್ಲಿ ಫೋಟೋನೇ ಇಡಿಸ್ಲಿಲ್ಲ. ನಾವು ವಾಪಸ್ ಬಂದುಬಿಟ್ಟೆ. ನಮ್ಗೆ ಹಂಗೇನೆ ಸ್ವಲ್ಪ ನಮಗೆ ಪೀಸ್ ಆಫ್ ಮೈಂಡ್ ಇದ್ರೇ ನಾವು ಅಲ್ಲಿ ಫೋಟೋ ಗೀಟೋ ಇಡ್ಸ್ಕೊಳೋದು ಅಥವಾ ಇರೋದು, ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ. ಇಲ್ಲ ಅಂತಂದರೆ ನಾನು ಬಂದುಬಿಡ್ತೀನಿ, ನನಗೆ ಇಷ್ಟ ಆಗೋಲ್ಲ. ಸೊ ಗ್ಲೌಸ್ ಎಲ್ಲ ಮೊನ್ನೆ ಬ್ರೇಕಿನ್ ಮಾಡಿದ್ದಕ್ಕೆ ಸ್ವಲ್ಪ ಓಕೆ. ಇನ್ನೊಂದೇನಂತಂದರೆ ನಾನು ಬಾಟಮ್ಸು ರೇನ್ ಲೈನರ್ಸ್ ತಂದಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ಲೆಲ್ಲಾದರೂ ಸಿಗುತ್ತೆ, ಇಲ್ಲೆಲ್ಲ ಇಲ್ಲ ಸಿಕ್ಕಿದ್ರೆ ಟಕ್ ಅಂತ ಎತ್ತಾಕೊಂಬಿಡ್ತು. ನಾನು ಇದುವರೆಗೂ ರೇನ್ ಲೈನರ್ಸ್ ಹಾಕಿಲ್ಲ. ನಾನು ಇದುವರೆಗೂ ಲೈಫಲ್ಲಿ ಇದು ರೇನ್ ಲೈನರ್ಸ್ ಹಾಕಿಲ್ಲ. ಎಲ್ಲೋ ಸ್ಟಾರ್ಟಿಂಗಲ್ಲಿ ಒಂದು ಸಾರಿ ಹಾಕಿದ್ದೆ ಅಷ್ಟೇ. ಅದು ನೆನೆಯೋಕ್ಕೆ ಇಷ್ಟ. ಬಟ್ ನಮ್ಮ ಮಾನ್ಸೂನ್ಗೂ ಈ ಸ್ನೋಗೂ ಡಿಫ್ರೆನ್ಸ್ ಇದೆ.
ಬಟ್ ಲಾಸ್ಟ್ ಟೈಮು ನಾನು ಹಾಕಿರಲಿಲ್ಲ, ಲಾಸ್ಟ್ ಟೈಮು ಹಿಂಗೆ ಇದ್ದೆ. ಬಟ್ ಇದು ಹಾಕಿದ್ದೀನಿ, ಟಾಪ್ಗೆ ಹಾಕಿದ್ದೀನಿ, ಯಾಕಂದರೆ ಮೊಬೈಲೆಲ್ಲ ಇಲ್ಲೇ ಇಟ್ಟಿರ್ತೀನಲ್ಲ, ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರಲಿ ಅಂದ್ಬಿಟ್ಟು ಇದು ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೂ ಇದು ಹಾಕ್ಕೊಂಡ್ಲೇಬೇಕು, ಯಾಕಂದರೆ ಚಳಿ ಹಂಗಿದೆ. ಬಡೋಣ 6:30 ಅಂದರೆ 7 ಆಯಿತು. ಲಾಸ್ಟ್ ಟೈಮು ನಾನು ಕಾರ್ದುಂಗ್ಲಾಗ ಬಿಟ್ಟಿದ್ದೆ 10-11 ಗಂಟೆಗೆ. ಸೊ ಆವಾಗ ಹೆವಿ ಕ್ರೌಡ್ ಇತ್ತು, ಟ್ರಾಫಿಕ್ ಜಾಮ್ ಎಲ್ಲ ಇತ್ತು. ಈಗ ಸದ್ಯಕ್ಕೆ 7 ಗಂಟೆಗೆ ಬಿಡ್ತಾಯಿದ್ದೀವಿ. ಅಲ್ಲಿ ಗೇಟ್ಸ್ ಓಪನ್ ಆಗೋದೆ 6-7 ಗಂಟೆಗೆ, ಇದೇ ಟೈಮ್ಗೆ ಗೇಟ್ಸ್ ಓಪನ್ ಆಗೋದು. ಬಟ್ ನಮ್ಮ ಥರ ಎಷ್ಟು ಜನ ಅಂದ್ಕೊಂಡಿರ್ತಾರೆ ಬೆಳಗ್ಗೆ ಬೇಗ ಹೋಗೋಣ ಅಂತ. ಸೊ ಅದಕ್ಕೆ ನಾವು ಹೋಗೋಣ. ಬೈಕರ್ಸ್ ಇದ್ದರೆ ಓಕೆ, 2 ನಿಮಿಷ ಹಂಗೆ ಟಕ್ 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 ಅಂತ ಒಂದು ಫೋಟೋ ಇಟ್ಸ್ಕೊಬಿಡ್ಬೋದು. ಸೊ ಇವಾಗಿಂದ ಪ್ರಾಪರ್ ಲದಾಖ್ ಎಕ್ಸ್ಪೆಡಿಷನ್ ಸ್ಟಾರ್ಟ್ಸ್. ಫುಲ್ಲು ನೋಮ್ಯಾನ್ ಲ್ಯಾಂಡ್ಸು, ಫುಲ್ಲು ಆಫ್ ರೋಡಿಂಗ್ಗಳೆಲ್ಲ ಇರುತ್ತೆ. ನೋಡ್ಬೇಕು, ಗೊತ್ತಿಲ್ಲ ಮುಂಚೆ ಥರ ಇವಾಗ ರೋಡ್ಗಳೆಲ್ಲ ಈ ಥರ ಇವಾಗ ರೋಡ್ಗಳೆಲ್ಲ ಇವಾಗ ರೆಡಿ ಮಾಡಿಬಿಟ್ಟಿದ್ರೆ ಕಷ್ಟ. ಯಾಕಂದರೆ ಸಂಸ್ಕಾರೆಲ್ಲ ಅಲ್ಲಿ ನೋಡಿದ್ರಲ್ಲ, ಎಲ್ಲ ಆಲ್ಮೋಸ್ಟ್ ಟಾರ್ ರೋಡ್ ಆಗಿಬಿಟ್ಟಿದೆ. ಆಮೇಲೆ ನಂದು ಫಾಗ್ ಹೆಲ್ಮೆಟ್ ಸ್ವಲ್ಪ ವೈಸರು ಓಪನ್ ಮಾಡಿಕೊಂಡೆ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ ವಿಂಡ್ ನಾಯ್ಸ್ ಇದ್ದರೆ. ಯಾಕಂದರೆ ನನಗೆ ಫಾಗ್ ಕಟ್ಬಿಡುತ್ತೆ, ಒಳಗಡೆ ಇರೋ ಗ್ಲಾಸ್ಗೂ ಅಷ್ಟೇ ಮತ್ತು ಹೆಲ್ಮೆಟ್ ಗ್ಲಾಸ್ಗೂ ಅಷ್ಟೇ. ನನಗೆ ತುಂಬ ಕಷ್ಟ ಆಗುತ್ತೆ ಓಡಿಸೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಆದರೂ ಓಪನ್ ಮಾಡಿರ್ತೀನಿ ನಾನು. ಬಟ್ ಸ್ಲೋ ಆಗೇ ಇರ್ತೀನಿ, ಜಾಸ್ತಿ ಏನು ಫಾಸ್ಟಾಗೇನು ಹೋಗೋಲ್ಲ. ಇಲ್ಲಿ ಎಲ್ಲೋ ಹೋಗೋಕ್ಕಾಗತ್ತೆ ಫಾಸ್ಟಾಗಿ, 50-60 ಹೋದರೆ ಹೆಚ್ಚು. ಲದಾಖ್ ರೋಡ್ಸ್ ಎಲ್ಲ ನಮ್ಮ ಕಾಟನ್ಪೇಟೆ, ಚಿಕ್ಕಪೇಟೆ ಆ ಥರ ಫೀಲ್ಸ್ ಕೊಡುತ್ತೆ. ಏನಂದರೆ ಸ್ವಲ್ಪ ಖಾಲಿ ಇದೆ ಅಷ್ಟೇ. ಇಲ್ಲೂ ಹೆವಿ ಟ್ರಾಫಿಕ್ ಆಗುತ್ತಪ್ಪ. ನಿನ್ನೆ ನೋಡಿದ್ನಲ್ಲ, ನಿನ್ನೆ ಮಾರ್ಕೆಟ್ಗೆ ಹೋಗೋವಾಗ ಆ ಕಡೆ ಇಲ್ಲೇ 2 ವೇ ಇದು, ಈ ಕಡೆಯಿಂದನೂ ಬರ್ತಾ ಇರ್ತಾರೆ, ಆ ಕಡೆಯಿಂದನೂ ಹೋಗ್ತಾ ಇರ್ತಾರೆ. ಬೆಳಗ್ಗೆನೆ ಕತ್ತೆ ನೋಡಿದ್ರೆ ಯೋಗ ಬರುತ್ತಂತೆ. ಪೆಟ್ರೋಲ್ ಬಂಕ್ಗಳು ಜಾಸ್ತಿ ಆಗಿದೆ ಆಗಲೇ. ಆಮೇಲೆ ಇದು ಬೇರೆ ಒರೆಸ್ತಿರ್ಬೇಕು ಕ್ಯಾಮ್ರಾ ಲೆನ್ಸು, ಅದು ಮರ್ತೋಗ್ಬಿಡ್ತೀನಿ ಒಂದೊಂದು ಸರಿ. ಇದು ಬೇರೆ ಇದರಲ್ಲಿ ಎಲ್ಲಿ ಒರೆಸೋದು ಗೊತ್ತಾಗ್ತಾಯಿಲ್ಲ. ಸ್ನೋ ಅಂತೂ ಪಕ್ಕ ಸಿಗುತ್ತೆ ಇವಾಗ. ಇನ್ನೊಂದು ಅದನ್ನು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ, ಯಾವಾಗ ಕಾರ್ ಮ್ಯಾಪ್ ಹಾಕಬೇಕು, ಯಾವಾಗ ಬೈಕ್ ಮ್ಯಾಪ್ ಹಾಕಬೇಕು ಅಂತ. ಸೊ ನಂದು ಇವಾಗ ಆಲ್ಮೋಸ್ಟ್ 19 ಇಯರ್ಸಿಂದ ಪರಿಚಯ, ಒಳ್ಳೆ ಪರಿಚಯ ಇದೆ. ಹೇಳ್ತೀನಿ ಸ್ಟೋರಿ, ಅದು ಒಳ್ಳೆ ಸ್ಟೋರಿಗಳಿದೆ ನಮ್ದು ಇಬ್ಬರದ್ದು. ಹೇಳ್ತೀನಿ ತಡಿ ಆಮೇಲೆ ಟೈಮ್ ಸಿಕ್ಕಾಗ. ಸೊ ಆಕ್ಸಿಜನ್ ಕ್ಯಾನೇ ನಾನು ತೊಗೊಂಡಿಲ್ಲ, ನನಗೆ ಏನು ಅವಶ್ಯಕತೆ ಇಲ್ಲ. ಈಗ ಲಾಸ್ಟ್ ಟೈಮು ಬಂದಿದ್ದೀನಿ. ಪ್ಲಸ್ಸು ಇನ್ನೊಂದೇನಂತಂದರೆ ನಾವು ನೀಟಾಗಿ ಶ್ರೀನಗರಿಂದ ಬಂದಾಗ ಅಕ್ಲಮೆಟೈಸ್ ಹಾಕ್ಬಿಡ್ತೀವಿ ನೀಟಾಗಿ. ಸೊ ಶ್ರೀನಗರಿಂದ ಬರೋದು ಅಡ್ವಾಂಟೇಜ್ ಅಷ್ಟೇ. ಫಸ್ಟ್ ಟೈಮ್ ಬರೋರೆಲ್ಲ ಅದೇ ಮಾಡಿ, ಶ್ರೀನಗರ್ ಕಡೆಯಿಂದನೇ ಪ್ಲ್ಯಾನ್ ಮಾಡಿ. ಸೊ ಶ್ರೀನಗರು, ಕಾರ್ಗಿಲ್ಲು, ಸೋನ್ಮಾರ್ಗು, ಕಾರ್ಗಿಲ್ಲು, ಅಲ್ಲಿಂದ ಲೇ, ಕಾರ್ದುಂಗ್ಲಾ, ಪ್ಯಾಂಗ್ಯಾಂಗ್, ಉಮ್ಲಿಂಗ್ಲಾ, ಹನ್ಲೆ, ಆಮೇಲೆ ಸುಮೂರರಿ, ಅಲ್ಲಿಂದ ಮತ್ತೆ ಪಾಂಗು, ಆಮೇಲೆ ಅಲ್ಲಿಂದ ಮನಾಲಿ. ಆ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಮನಾಲಿ ಕಡೆಯಿಂದ ಬಂದರೆ ನೀವೇನಂದರೆ ಡೈರೆಕ್ಟಾಗಿ ನೀವು ಒಂದೇ ಸರಿ 15,000 ಅಡಿ 16,000 ಅಡಿ ಹತ್ಬಿಡ್ತೀರ. ಆವಾಗ ನಿಮಗೆ ತಲೆ ಹಿಡಿಯೋದು, ವಾಮಿಟಿಂಗ್ ಆಗೋದು, ಎದೆ ಭಾರ ಅನಿಸೋದು, ಆಮೇಲೆ ಒಂಥರ ಅನ್ಈಸಿ ಫೀಲ್ ಆಗೋದು, ಡಿಸಿನೆಸ್ ಬರೋದು, ಈ ಥರ ಎಲ್ಲ ಆಗ್ತಾಯಿರುತ್ತೆ. ಆಮೇಲೆ ನೀವು ನೀಟಾಗಿ ಶ್ರೀನಗರ್ ಕಡೆಯಿಂದ ಅಂದರೆ ನೀವು ಗ್ರ್ಯಾಜುಲಿ 10,000 ಅಡಿ 12,000 ಅಡಿ ಹಿಂಗೆ ಹತ್ಕೊಂಡು ಬರ್ತೀರ. ಆವಾಗ ನೀವು ಗ್ರ್ಯಾಜುಲಿ 2 ದಿನದಲ್ಲೆಲ್ಲ ಅಕ್ಲಮೆಟೈಸ್ ಆಗಿಬಿಡ್ತೀರ. ಸೊ ನಿನ್ನೆ ಯುವ ಅವರು ಧರ್ಮಶಾಲೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ 700-800 ಕಿಲೋಮೀಟ್ರ್ ಇದೆ. 7:30 ಬಿಟ್ಟು ರಾತ್ರಿ 10:00 ಇಲ್ಲಿದ್ದಾರಂತೆ. ಅದು ಎಲ್ಲೋ ಒಂದು ಕಡೆ ಸ್ನೋಫಾಲ್ ಜಾಸ್ತಿ ಆಯ್ತಂತೆ, ಇಲ್ಲಾಂತಂದರೆ ಇನ್ನೂ ಬೇಗ ಬಂದುಬಿಡ್ತಾಯಿದ್ದೆ ಬ್ರೋ ಅಂತಂದರು. ಇದು ಯಾವುದು ಗುರು ಹೊಸ ರೂಟು? ಇಲ್ಲೇ ಐತಲ್ಲ ಕರೆಕ್ಟು, ಬಿಡ್ತಾರೆ ಅನ್ಕೋತೀನಿ. हाँ दिखाना है ना डॉक्यूमेंट दिखाना है या हाँ हमारा पर्सनल बाइक है. अभी कोई गया है हम लोग ही पहले. हाँ थैंक यू. ये ना फर्स्ट सब लोग ಥ್ಯಾಂಕ್ ಯು ಬಾಯ್. ಓಕೆ ಸೊ ಬಂದ್ರಿ ಕಾರ್ದುಂಗ್ಲಾ ಎಂಟ್ರಿಗೆ. ನಾವು ಫಸ್ಟು ಅಬ್ಬಾ ಬೆಳಿಗ್ಗೆಯಿಂದ ಅದೇ 4 ಗಂಟೆಗೆ ಎದ್ದೆ ನಾನು. 4 ಗಂಟೆಗೆ ಎದ್ದು ಫುಲ್ಲು ರೆಡಿಯಾಗಿ ಇವ್ರನ್ನೆಲ್ಲ ಎಬ್ಬಿಸಿ ಬನ್ನಿ ಅಂತ ನನಗೆ ಫೋಟೋ ಇಡ್ಸ್ಕೋಬೇಕಲ್ಲಿ ನೀಟಾಗಿ. ಕರ್ನಾಟಕ ಫ್ಲ್ಯಾಗು, RCB ಫ್ಲ್ಯಾಗು, ಎಲ್ಲ ಫ್ಲ್ಯಾಗ್ ಜೊತೆ ಫೋಟೋ ಇಡ್ಸ್ಕೋಬೇಕು ಅಂತ ಬಲೆ ಆಸೆ ಅಲ್ವಾ. ಲಾಸ್ಟ್ ಟೈಮು ಇಡ್ಸ್ಕೊಂಡಿಲ್ಲ, ಈ ಸರಿನೂ ಹಂಗೆ ಆಗ್ಬಿಡುತ್ತೆ ಅಂದ್ಕೊಂಡೆ. ಬಟ್ ಓಕೆ ಪರವಾಗಿಲ್ಲ, ವಿ ಆರ್ ದಿ ಫಸ್ಟ್. ಆರಾಮಾಗಿ ನೀಟಾಗಿ ಒಂದು 4-5 ಫೋಟೋಸ್ ಇಟ್ಕೊಂಡು ನೆಮ್ಮದಿಯಾಗಿ ಇದ್ಬಿಟ್ಟು ಬರ್ತೀವಿ. ADV ಗಾಡಿಗಳು ನುಗ್ಗಿಸ್ರಿ, ಹೈವೇಗೆ ಬರ್ರಿ, ಹೈವೇಲಿ ನೋಡ್ಕೊತೀನಿ ನಿಮ್ಮನ್ನೆಲ್ಲ. ಸೊ ಇವು ಅವರು ಎಕ್ಸ್ಪಲ್ಸಲ್ಲಿ ಬಂದಿರೋದು.
ಓಹ್ ಯಾವುದೋ ಕಾರ್ ಬೇರೆ ಬರ್ತಾಯಿದೆ ಇವಾಗ, 2 ಕಾರು. ಸ್ಲೈಡರ್ಸ್ ಬಿದ್ದೋಗ್ಬಿಟ್ಟಿದೆ ಯಾವುದ್ರದ್ದು, ಕ್ರ್ಯಾಶಿಗೆ ಆಡ್ದು ವೈಬ್ರೇಷನ್ಗೆ. ನೆನ್ನೆಲ್ಲ ಆಫ್ರೋಡಿಂಗ್ ಮಾಡ್ಕೊಂಬಂದ್ರಲ್ಲ, ಆ ವೈಬ್ರೇಷನ್ಗೆ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅದು ಕರೆಕ್ಟಾಗಿ ಇದ್ರದ್ದು ಟಾಪು. ಸೊ ರೈಟ್ ಸೈಡ್ದು ಟಾಪ್ ಸ್ಲೈಡರ್ಸೇ ಬಿದ್ದೋಗಿದೆ, ಲೆಫ್ಟ್ ಸೈಡ್ದು ಟಾಪ್ ಸ್ಲೈಡರ್ಸೇ ಬಿದ್ದೋಗಿದೆ. ವಾವ್, ಈಗ ಕ್ಲಿಯರ್ ಆಗ್ತಾಯಿದೆ ನೋಡಿ. ಇಲ್ಲೆಲ್ಲ ಟಾರ್ ಇತ್ತು ಗುರು ಲಾಸ್ಟ್ ಟೈಮು. ಈ ಟೈಮ್ ಅದೇ ರೋಡ್ ವೈಡ್ ಮಾಡ್ತಾಯಿದ್ದಾರೆ ಕರೆಕ್ಟ್ ಇವರು. ಅದಕ್ಕೆ ಅನಿಸುತ್ತೆ ಎಲ್ಲ ಇನ್ನೂ ಮಣ್ಣು ರೋಡ್ ಆಗಿರೋದು. ಲಾಸ್ಟ್ ಟೈಮು ಕಾರ್ದಂಗ್ಲ ಹತ್ರ ಹೋಗಿ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ, ಬೆಳಗ್ಗೆ ಬೇಗ ಎದ್ದು ಹೋಗಿ ಪಕ್ಕ ಅಲ್ಲೊಂದು ಫೋಟೋ ನೀಟಾಗಿ ಇಡ್ಸ್ಕೊಂಡು ಬಂದೇ ಬರ್ತೀನಿ ಅಂತ. ಇವತ್ತು ಹೋಗ್ತಾಯಿದ್ದೀನಿ. ಇದು ಆರಾಮಾಗಿ ಹೋಗ್ಬೇಕು, ಮಣ್ಣಲ್ವಾ, ಈ ನೀರು ಮೇಲ್ಮೇಲೆ ನಿಂತಿರುತ್ತಲ್ಲ, ಸ್ಕಿಡ್ ಆಗಿಬಿಡುತ್ತೆ. ಟಯರ್ಸ್ ಓಕೆ, ಇಲ್ಲಿವರೆಗೂ ಸಾಥ್ ಕೊಡ್ತಾಯಿದೆ. ಇಲ್ಲಿ ಮುಂದೆ ಇನ್ನೊಂದು ಚೆಕ್ ಪೋಸ್ಟ್ ಇದೆ, ಆ ಚೆಕ್ ಪೋಸ್ಟ್ಗೆ ಹೋದರೆ ಅಲ್ಲಿಂದ ಸ್ಟಾರ್ಟು ಕಾರ್ದಂಗ್ಲ ಹತ್ತೋದು. ಹಿಂಗೆ ಪೆಟ್ರೋಲ್ ಬ್ಯಾಗ್ದೇ ಟೆನ್ಷನ್ನು, ಎಲ್ಲ ಜಿಪ್ಲಾಗಿ ಕಟ್ಟಾಗ್ಬಿಡುತ್ತೆ ಮತ್ತೆ ಅಂತ. ತಿರುಗಿ ಯಾವ ನಿಲ್ಲಿಸಿ ಟೈಮ್ ಆಗಿಬಿಟ್ರೆ ಅಷ್ಟೊಂದು ಇನ್ನೊಂದು 4 ಜನ ಹೊರಟೋಗ್ಬಿಟ್ಟಿರ್ತಾರೆ. ಏನು ಟೆನ್ಷನ್ ಇಲ್ಲ, ನಮ್ಮ ಹುಡುಗರು ನಿಂತಿರ್ತಾರೆ ಫಸ್ಟು, ಅದಾದಮೇಲೆ ಅದರಿಂದನೇ ನಾನು ಜಾಯ್ನ್ ಆಗ್ಬಿಡ್ತೀನಿ. ಓಕೆ, ಟಾರ್ ರೋಡ್ ಸಿಕ್ತು. ಸ್ವಲ್ಪ ಬಿಸಿಲು ಬಂದುಬಿಟ್ರೆ ಸಾಕು. ಸೊ ಇನ್ನೂ ಯಾರು ಲದಾಖ್ ಮಾಡಬೇಕು ಒಂದ್ಸರಿ ಆದರೂ ಮಾಡಬೇಕು ಅಂತಿದ್ದೀರಾ, ದಯವಿಟ್ಟು ಬೇಗ ಬಂದುಬಿಡಿ. ಆಮೇಲೆ ನಿಮಗೆಲ್ಲ ಫುಲ್ ಟಾರ್ ರೋಡೇ ಸಿಗೋದು. ಈಗೂ ಈಸಿಯಾಗಿ ಮಾಡ್ಬೋದು. ಇವಾಗ ತುಂಬ ಜನಕ್ಕೆ ನಾವು ಆಫ್ರೋಡಿಂಗ್ ಅಂತಲೇ ಇರ್ತೀವಿ, ಬಟ್ ಕೆಲವ್ರಿಗೆ ಆಫ್ರೋಡಿಂಗ್ ಬೇಕಾಗಿರಲ್ಲ, ಅವಶ್ಯಕತೆ ಇರಲ್ಲ, ಅವ್ರಿಗೆ ಆಫ್ರೋಡಿಂಗ್ ಇಷ್ಟ ಇರಲ್ಲ. ಈ ಥರ ಟಾರ್ಮ್ಯಾಕ್ ಇರಬೇಕು, ನೀಟಾಗಿ ಆರಾಮಾಗಿ ಹೋಗಬೇಕು, ಆರಾಮಾಗಿ ಬರಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಅವ್ರಿಗೆಲ್ಲ ಈ ಟೈಮ್ ಒಳ್ಳೆ ಟೈಮು, ಬರ್ಬೋದು ಆರಾಮಾಗಿ. ಪ್ಲಸ್ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ವಿಶ್ವಾಸ್ ಅಂತ, ಅವರು ಅವರ ಮಗನ ಕರ್ಕೊಂಡು ಬೆಂಗಳೂರಿಂದನೇ ಹಿಮಾಲಯನಲ್ಲಿ ಬಂದಿದ್ದರು. ಅವರು ಬಂದು ಇಲ್ಲೆಲ್ಲ ಆರಾಮಾಗಿ ಲೇ ಲದಾಖೆಲ್ಲ ನೋಡಿಕೊಂಡು ಡ್ರೈವ್ ಮಾಡಿಕೊಂಡು ಮತ್ತೆ ತಿರ್ಗಾ ಲೇಯಿಂದ ಗಾಡಿ ಹಾಕಿದ್ದಾರೆ. ಸೊ ಅವರು ನಮ್ಮ ಫ್ರೆಂಡು ವಿಶ್ವಾಸ್ ಅವರು, ಅವ್ರ ಮಗ 14 ವಯಸ್ಸು. ಸೊ ಇಬ್ಬರೂ ಬಂದು ಗಾಡೀಲಿ ಬೆಂಗಳೂರಿಂದನೇ ಗಾಡೀಲಿ ಹೊರಟ್ರವರು. ನಾನು ಹೊರಡೋಕ್ಕೂ 3 ದಿನ ಮುಂಚೆ ಹೊರಟು ಬಂದು ನೀಟಾಗಿ ನೋಡಿಕೊಂಡು ಎಲ್ಲ ರಿಟರ್ನ್ ಹೋಗಿದ್ದಾರೆ ಅವ್ರು ಆಗಲೇ. ಅವ್ರದ್ದು ಫಸ್ಟ್ ಟೈಮು. ಸೊ ನೀಟಾಗಿ ಬರ್ಬೋದು ನೋಡಿ. ರೋಡ್ಸ್ಗಳೆಲ್ಲ ನೀವೇ ನೋಡ್ತಾ ಇದ್ದೀರಾ. ಹೊಸ್ದಾಗಿ ಬರೋರು ದಯವಿಟ್ಟು ನೀವು ಶ್ರೀನಗರ್ ಕಡೆಯಿಂದ ಬನ್ನಿ, ಆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ. ಓಕೆ, ಫುಲ್ಲು ಫಾಗ್. ಓಹೋ, ಏನೂ ಕಾಣಿಸ್ತಾ ಇಲ್ಲ ಗುರು. ರೋಡ್ ಕಾಣಿಸ್ತೈತೆ, ಪಕ್ಕದಲ್ಲಿರೋ ಬೆಟ್ಟಗಳು ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಮುಚ್ಚೋಗ್ಬಿಟ್ಟವೆ. ಇವತ್ತೇ ವೆದರ್ ಹೆಂಗೆ ಚೇಂಜ್ ಆಗಿರೋದು. ನಮ್ಗೆ ಸಂಸ್ಕಾರಲ್ಲೆಲ್ಲ ಸಖತ್ ನೀಟಾಗಿತ್ತು ವೆದರು. ಫುಲ್ ಫಾಗ್ ಕಟ್ತಾ ಇದೆ ನನ್ನ ಗ್ಲಾಸಸ್. ಓಹೋ, ಫುಲ್ಲು ಕವರು, ಏನೂ ಕಾಣಿಸ್ತಾ ಇಲ್ಲ. ಹಾಂ, ಬಿಡ್ತಾ ಇಲ್ಲ ಅಂತ ಏಕೆ? ಯಾರು ಹೇಳಿದ್ದು ವಾರ್ ಬಿಡ್ತಾ ಇಲ್ವಂತ ಯಾಕಂತೆ? ಸ್ನೋಫಾಲ್ ಅಂತನಾ? ಯಾರು ಹೇಳಿದ್ದು? ಹಾಂ, ಏನೋ ಬಿಡ್ತಾ ಇರುವಂತೆ, ಸ್ನೋಫಾಲ್ ಇದೆ ಅಂದ್ಬಿಟ್ಟು. ನೋಡೋಣ. ವಾವ್, ಅಯ್ಯ ಸೂರ್ಯ ಕಾಣಿಸ್ತಾ ಬಿಡ್ತಾರೆ, ನಡೀರ. ಓಹೋ, ಇನ್ನು ಬ್ಲ್ಯಾಕ್ ಐಸು ಇರ್ಬೋದು, ಹುಷಾರಾಗಿ ಹೋಗೋದು ಬೆಸ್ಟು. ನಿಧಾನಕ್ಕೆ. ನನ್ನ ಶೂಸ್ಗೆ ಸ್ಪೈಕ್ಸ್ ತಂದಿದ್ದೀನಿ, ನೋಡೋಣ, ಅವಶ್ಯಕತೆ ಇದ್ದರೆ ತೆಗೆದು ಹಾಕೋತೀನಿ. ಕೈಗೆ ಸಿಗಂಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಕಾರ್ದಂಗ್ಲನೇ ದಿ ಹೈಯೆಸ್ಟ್ ಮೋಟ್ರಬಲ್ ರೋಡು. ತುಂಬ ವರ್ಷಕ್ಕಿತ್ತು. ಉಮ್ಲಿಂಗ್ಲಾ ಬರೋಕ್ಕೆ ಮುಂಚೆಯಿಂದನೂ ಕಾರ್ದಂಗ್ಲನೇ ಇದ್ದಿದ್ದು, ದ ಮೈಟಿ ಕಾರ್ದಂಗ್ಲಾ ಅಂತ ಕರೆಯೋದು. ಅದಾದಮೇಲೆ ಉಮ್ಲಿಂಗ್ಲಾ, ಈಗ ಮಿಂಗ್ಲಾ ಇನ್ನೂ ರೆಡಿಯಾಗಿಲ್ಲ. ಇದೇ ಚೆಕ್ ಪೋಸ್ಟ್ ಹೇಳಿದ್ದು ನಾನು. ಎಲ್ಲಿ ಬ್ರೋ ಹೀಟೆಡ್ ಗ್ರಿಪ್ಸು? ಹೌದಾ? ಸ್ನೋ ಬೀಳ್ತಾ ಇದೆ. ಏನು ಇವತ್ತಪ್ಪ ವೆದರ್ ಹಿಂಗೆ ಚೇಂಜ್ ಆಗ್ಬಿಡ್ತು. ಆ ಸೈಡೆಲ್ಲ ಬಿತ್ತಲ್ವ ನೈಟ್ ಫುಲ್ಲು, ಅದಕ್ಕೆ. ಪರ್ಮಿಟ್ ಏನು ತೋರ್ಸಂಗಿಲ್ಲ ಇಲ್ಲಿ, ಬೈಕ್ಗಳು ಎಂಟ್ರಿ ಮಾಡಬೇಕು. ಪರ್ಮಿಟ್ ಬರೋ ನಿನ್ಗೆ ಉಮ್ಲಿಂಗ್ಲಾ ಆ ಕಡೆಗೆ ಬೇಕಾಗತ್ತಷ್ಟೇ. ಎಷ್ಟು ತಿಕ್ಕಾಗಿದೆ ಫಾಗು ನೋಡಿ. ಫಾಗ್ ಅಂತೀನಿ, ಸ್ನೋ. ಸೊ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಹಾಕಿದ್ದೆ, ಅವಾಗ ಇದಿನ್ನೂ ರೆಡಿ ಆಗಿರಲಿಲ್ಲ. ಮೋಸ್ಟ್ಲಿ ಇವಾಗ ಹೊಸದು ರೆಡಿ ಮಾಡಿದಾರಲ್ಲ, ನಮ್ಮ ಹಳೆ ಸ್ಟಿಕ್ಕರ್ ಇಲ್ಲ ನೋಡಿ. ಇಲ್ಲೇ ಯಾರೋ ಕರ್ನಾಟಕದವ್ರು ಬಂದಿದ್ದಾರೆ, ಮಿಸ್ಟರ್ ಬಡಿ ವ್ಲಾಗ್ಸು. ಆಮೇಲೆ ಶಾನ್ KS70. ಅದಾದಮೇಲೆ ಇನ್ಯಾರಿದ್ದಾರೆ ನಮ್ಮ ಕನ್ನಡದವರು ಇನ್ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ಗಾಡೀಲಿ ಅಲ್ಲಲ್ಲಿ ಸ್ವಲ್ಪ ಹಾಲಂಕಿಗಳು ಲೂಸ್ ಆಗ್ತಾ ಇದೆ. ಓಹೋ
ಎಲ್ಲ ಕಡೆ ಲೂಸ್ ಆತಾವೆ. ಗಾಡಿನ ಓಡ್ಸೋ ಕಡೆ ಓಡ್ತೀವಿ ಅದು ಕರೆಕ್ಟೇ. ಲೇಲ್ ಮಾಡಲಿಲ್ಲ ಹಂಗೆ ಅಲ್ಲ. ಇಲ್ಲ ಇವಾಗ ನೋಡ್ಕೊಂಡೆ ನಾನು, ಇದು ಮೇಲೆ ಬಂದ್ಬಿಟ್ಟಿತ್ತು. ಆಲ್ರೆಡಿ ಹೋಗ್ಬಿಟ್ಟಿದ್ದೆ. ಇದು ಲೂಸ್ ಆಗಿದೆಪ್ಪ. ಯಾವುದು ಇಲ್ಲ, ಅದು ಟೈಟ್ ಇದೆ. ಅದು ನೋಡು ಹೈವೇ ಲೂಸ್ ಆಯ್ತದು. ಇಲ್ಲಿ ಇದು ಮಿಕ್ಕಿದೆಲ್ಲ ಹೈವೇಲ್ ಚೆನ್ನಾಗಿದ್ವು, ಎಲ್ಲ ಲೂಸ್ ಆಗೈತೆ ಸ್ವಲ್ಪ. ಇದು ನನಗೆ ಎಕ್ಸಾಕ್ಟ್ ಟಾರ್ಕ್ ಗೊತ್ತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೂಸ್ ಬಿಟ್ಟಿದ್ದೀನಿ. ಆಮೇಲೆ ಮೂಮೆಂಟಿಗೆ ಜಾಗ ಇಲ್ದಿರ ಪಟಿಗಿಟ್ ಅನ್ನೋದು. ಆಮೇಲೆ ಎಲ್ಲ ಒಂದೊಂದು ರೌಂಡ್ ಲೂಸ್ ಆಗ್ಬಿಟ್ಟೈತೆ ಬ್ರೌ. ಓಕೆ, ಸೊ ಇವಾಗ ಪ್ಲ್ಯಾನ್ ಚೇಂಜು. ಕಾರ್ದುಂಗ ಕ್ಲಾನ್ಸಲ್ಲು. ಬೆಳಗ್ಗೆಯಿಂದ ಪಾಪ ಆಸೆಯಿಂದ ಬಂದಿದ್ದೆ. ಅಯ್ಯೋ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರೋಣ, ಇನ್ನೊಂದು ಹೊಸ ಗಾಡಿ ತೊಗೊಂಡು ಬರೋಣ, ಏನಂತೀರ? ಆದರೆ ಜೀನಲ್ಲಿ ಕಾರ್ದುಂಗ್ಲ ಮಾಡಿಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಓಕೆ, ಸೊ ನಡೆ ಬಾಣ. ಓಕೆ, ಬಾಯ್. ಸ್ನೋಫಾಲ್ ಆಗ್ತಾಯಿದೆ, ಸ್ನೋಫಾಲ್. ಇನ್ನು ಸುಮ್ಮನೆ ವೆಯ್ಟ್ ಮಾಡಿದ್ರು ವೇಸ್ಟು, ಬಿಡೋಲ್ಲ ಅಂತ ಗೊತ್ತು. ಬ್ಲ್ಯಾಕ್ ಹಾಕಿದ್ರೆ ಬಿಡೋಲ್ಲ ಗೈಸ್, ಯಾಕಂದರೆ ಅದು ಎಸ್ಪೆಷಲಿ ಬೈಕ್ಸ್ನ ಬಿಡೋದೇ ಇಲ್ಲ. ಸುಮ್ಮನೆ ರಿಸ್ಕು, ಅವರು ರಿಸ್ಕ್ ತೊಗೊಳಕ್ಕಾಗಲ್ಲ, ಅವರು ಮೇಲೆ ಆಫೀಸರ್ಸ್ಗಳಿಗೆಲ್ಲ ಹೇಳಬೇಕಾಗತ್ತಲ್ಲ. ಸೊ ಅದಕ್ಕೆ ವಾಪಸ್ ಹೊರಟಿದ್ದೀವಿ. ಓಕೆ, ಸೊ ಕಾರ್ದುಂಗ್ಲ ಇಲ್ಲ ಈ ಸರಿನೂ ರಿಟರ್ನ್ ಹೋಗ್ತಾಯಿದ್ದೀವಿ. ಪರವಾಗಿಲ್ಲ, ಇನ್ನೊಂದು ಸರಿ ಬರೋಣ, ಟೆನ್ಷನ್ ಯಾಕೆ ಅಲ್ವಾ, ಏನಂತೀರ? ಓಕೆ, ಸೊ ಇವಾಗ ನಾವು ರೂಮ್ ಬುಕ್ ಮಾಡಿರೋದು ಮೆರಕ್ ಅಂತ ಯಾವುದೋ ಒಂದು ಜಾಗದಲ್ಲಿ, ಪ್ಯಾಂಗ್ಯಾಂಗ್ ಹತ್ರ. ಸೊ ಈಗ ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಇನ್ನೊಂದು ಚಾಂಗ್ಲಾ ಪಾಸ್ ಇದೆ. ಸೊ ಚಾಂಗ್ಲಾ ಪಾಸ್ ಮೇಲೂ ಹೋಗ್ಬೋದು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ. ಅದೇನೋ ಬಿಟ್ಟರೆ ಅಲ್ಲಿಂದ ಹೊಟ್ಬಿಡೋದು. ಈಗ ರೂಮ್ ಬುಕ್ ಆಗಿಬಿಟ್ಟಿದೆ, ನಾವು ಏನು ಮಾಡಿದ್ರೂ ದುಡ್ಡು ಕೊಡಲೇಬೇಕು. ಇನ್ನೊಂದು ಇವಾಗ ಅಲ್ಲಿ ಹೋಗಲೇಬೇಕು, ಇಲ್ಲಾಂತಂದರೆ ಇವಾಗ ಬೇರೆ ಕಡೆ ರೂಮ್ ಮಾಡೋಕ್ಕಾಗಲ್ಲ. ಲೇಲೆಲ್ಲ ಫುಲ್ಲು ರೂಮ್ ಕಾಸ್ಟ್ಲಿ, ಪ್ಲಸ್ ಇನ್ನೊಂದೇನು ಅಂತಂದರೆ ಇವಾಗ ಸಿಗೋದು ಕಷ್ಟ. ಫುಲ್ಲು ಗ್ರೀನು ಲದಾಖ್. ಅಲ್ಲಿ ನೋಡಿ, ಲದಾಖಲ್ಲ ಲೇ. ಸೊ ಲೇಯಲ್ಲಿ ನೋಡಿ ಹೆಂಗಿದೆ ಮರಗಳು. ಸೊ ಇವಾಗ ಕಾರು ಕಡೆ ಹೋಗ್ತಾಯಿದ್ದೀವಿ. ಕಾರು ಕಡೆ ಹೋಗಿ ಅಲ್ಲಿಂದ ಚಾಂಗ್ಲಾ ಪಾಸಿಂದ ಮೋಸ್ಟ್ಲಿ ಮೆರಾಕು ನೋಡ್ಬೇಕು. ಇನ್ನು ಏನೇನು ಆಗುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ವೆದರು ಸರಿಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಓಕೆ, ಸೊ ಪ್ಯಾಂಗ್ಯಾಂಗ್ ಇನ್ನೂ ಒಂದು 140 ಕಿಲೋಮೀಟ್ರ್ ಇದೆ. ಸೊ ಅಂದಿವೆ ಹೋಗ್ತಾ ಇದ್ದೀವಿ. ಸಿಟಿ ಎಲ್ಲ ದಾಟ್ಕೊಂಡು ಬಂದರೆ ಇನ್ನೊಂದು ಯಾವುದೋ ಸಿಟಿ ಸಿಕ್ತು. ಸಿಟಿ ಅಂದರೆ ಒಂಥರ ಟೌನು, ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಮರಗಳು ಇಲ್ಲಿ. ಈ ಸೈಡ್ ಲದಾಖ್ ಒಂಥರ ಚೆನ್ನಾಗಿದೆ ಅಲ್ಲ. ಈ ಸೈಡ್ ಲೇಯಿಂದ ಆಚೆ ಬಂದು ಈ ಕಡೆ ಕಾರುಗಿನ್ನ ಒಂದು 15 ಕಿಲೋಮೀಟ್ರ್ ಹಿಂದೆ ಫುಲ್ಲು ಗ್ರೀನ್ರಿ ನೋಡಿ, ಫುಲ್ಲು ಮರ.